ಏನ್ ಅನ್ನಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಅಲ್ಲಿ. ಆ ಒಂದು ಆ ಎರಡು ಆ ಮೂರು ನನ್ ದೊಡ್ಡ ಮಗಳು ಬೇಕಾ ನನ್ನಲ್ಲಿ, ನನ್ ಚಿಕ್ಕ ಮಗಳು ಬೇಕಾ ನನ್ನಲ್ಲಿ. ಸರ್ವರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಇವಾಗ ತಾನೇ ಎದ್ದಿದ್ದೀನಿ ನಾನು. ಆ್ಯಂಡ್ ವರ್ಷಿಪ್ ಅವೇ ನಾನು ಎದ್ದಿದ ತಕ್ಷಣ ಈ ಕಡೆ ಆ ಕಡೆ ನೋಡ್ತೀನಿ, ಅವರಿಲ್ಲ, ಎಲ್ಲೋದ್ರು ಅಂತಲೇ ಗೊತ್ತಿಲ್ಲ. ಸ್ಕೂಲ್ ಇಲ್ಲ ಪವಿಗೆ ಇವತ್ತು ವರಮಹಾಲಕ್ಷ್ಮಿ. ಆ್ಯಂಡ್ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಲ್ಲ ಗೈಸ್. ಎಲ್ಲ ಹೆಣ್ಮಕ್ಳು ಇವತ್ತು ಫುಲ್ ಮಿಂಚ್ತಿರ್ತಾರೆ. ನಾವು ಮಾತ್ರ ನಮ್ಮ ಮನೇಲಿ ಹಬ್ಬನೇ ಮಾಡಲ್ಲ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ಏನಕ್ಕೆ ಮಾಡಲ್ಲ ಅಂತ ನಮ್ಮಮ್ಮ ಬರಲಿ ಹೇಳ್ತೀನಿ. ಮಾಮೂಲಿ ಪೂಜೆ ಮಾಡ್ತೀವಿ. ಸೊ ಮಾರ್ಕೆಟ್ಗೆ ಹೋಗಿ ಹೂವು ತರಬೇಕಿತ್ತು. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ನೋಡಿ, ನಮ್ಮ ಅಜ್ಜಿ ಡೈ ಹಾಕೊಂಡು. ಆ್ಯಕ್ಚುಲಿ ನಾವು ವರಮಹಾಲಕ್ಷ್ಮಿ ಮಾಡಲ್ಲ. ಏನಕ್ಕೆ ಮಾಡಲ್ಲ? 11ನೇ ತಾರೀಕು ನಮ್ಮ ಮನೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಾಗ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿನ ಎರಡನ್ನೂ ಗಂಡೆಯಿಂದ ಇಬ್ರು ಕರಿತೀವಿ, ಒಬ್ಬೊಬ್ರನ್ನೇ ಕರೆಯಲ್ಲ. ಅಂದ್ರೆ ಜೊತೆಲೇ ಬರ್ಬೇಕು. ಸತ್ಯನಾರಾಯಣ ಸ್ವಾಮಿನ ಶಾಂತಿ ಕೊಡ್ಲಿ ಅಂತ, ಲಕ್ಷ್ಮಿ ಮನೆ ತುಂಬಾ ಬರ್ಲಿ ಅಂತ ಕರಿತೀವಿ. ಅದಕ್ಕೆ ಎಮ್ಮ ಡೈ ಹಾಕೊಂಡಿರೋದು ಉದ್ಯೋಗ. ಇವಳು ಇನ್ನೂ ವಯಸ್ಸಾಗಿಲ್ಲ, ಕೂದಲೆಲ್ಲ ಕಪ್ಪಗೆ ಐತೆ ಅನ್ಬಿಟ್ಟು ಇಲ್ಲೇ ಬಿಟ್ಟು ಹೋಗ್ಬಿಡ್ಲಿ ಅಂತ ಇಲ್ಲೇ ಬಿಟ್ಟಾರೆ. ಇನ್ನೊಂದ್ 2 ದಿವಸ ಮೊಮ್ಮಕ್ಳ ಜೊತೆ ಆಗಿರೋನ 7 ಜನ ಮೊಮ್ಮಕ್ಕಳು, ಗಂಡ ಮಗ ಏನು ಮಕ್ಕಳುಗಳ ಜೊತೆ ಎಲ್ಲ ಸೊಸೈಟಿರ ಜೊತೆ ಹೇಗಿರಕ್ಕೆ ಎಲ್ರೂ ಮನೆ ಹೆಣ್ಮಕ್ಳು ಇವತ್ತು ಫುಲ್ ಚೆನ್ನಾಗಿ ರೆಡಿ ಆಗಿರ್ತಾರೆ. ಅವ್ರ ಮನೇಲಿ ವಿಧವಾದ ಅಡಿಗೆ ಎಲ್ಲ ಮಾಡಿರ್ತಾರೆ. ನಾವು ನೋಡು ಯಾವಾಗ್ಲೂ ಬೇಕಾದ್ರೆ ಹೆಂಗಿದೀವಿ ನೋಡು, ಬೇಕಾದ್ರೆ ತರ ಇದೀವಿ ಮನೇಲಿ, ಒಬ್ಬೊಬ್ರು ಒಂದೊಂದರ ಆಯ್ತಾ. ಸೊ ನಮ್ಮ ಅಜ್ಜಿ ಅಡಿಗೆ ಮಾಡಿದ್ರು, ಮೊಸರು ಸಾರು ಅನ್ನ. ಅದೇ ನಮ್ಮ ಅಪ್ಪ ರವೆ ಇಡ್ಲಿ ತಂದಿದ್ದೆ, ಯಾಕಂದ್ರೆ ನಮ್ಮ ಅಪ್ಪಂಗೆ ಅದು ಇಳಿಯಲ್ಲ. ಅದನ್ನ ಇವಾಗ ನಮ್ಮ ಅಜ್ಜಿಗೆ ಹೇಳ್ಕೊಡ್ತಾ ಇದೀನಿ ನಾನು. ಅಜ್ಜಿಗೆ ಹೋಗಿ ಜಗಳ ಆಡುತ್ತೆ ನಮ್ಮ ಅಪ್ಪನ ಹತ್ರ. ನಮ್ಮ ಅಪ್ಪ ಸರ್ರಿ ಹಿಂಗೆ ರೈಸ್ ಆಗ್ಬಿಡುತ್ತೆ. ನಮ್ಮ ಅಪ್ಪ ನೋಡ್ಕೊಂಡಿದ್ದಕ್ಕಿದೆ. ಏನ್ ಹೇಳ್ ಮಾಡ್ಬೇಕು ನೀನು? ನಾನು ಮಾಡ್ತೀನಿ, ಗೊತ್ತು ಬಿಡೆ ಆಯ್ತಾ. ಇದು ಸ್ಕ್ರಿಪ್ಟೆಡ್ ಗೈಸ್. ನಾನು ನಮ್ಮ ಅಜ್ಜಿ ಮಾತ್ರ ಸ್ಟಾರ್ಟ್. ಫುಲ್ ಜೋರಾಗಿ ಜೋರ್ ಜಗಳ ಆಗ್ಬೇಕು. ಯಮ್ಮ ಕಿಸ್ಕೊಂಡು ಹೋಗ್ತೈತೆ. ಅಜ್ಜಿ ನಗ್ಬೇಡ ಅಜ್ಜಿ ಪ್ಲೀಸ್ ಅಜ್ಜಿ. ನೋಡೋಣ ಏನಾಗತ್ತೆ ಅಂತ. ಇವಳು ನೋಡಿ ಇವಾಗ ಎದ್ದು ಹಿಂಗ್ ಕುತ್ಕೊಂಡ್ ತಿಂತವಳೆ. ಅಮ್ಮ ಎಲ್ರೂ ಮನೇಲೂ ಇಷ್ಟೊತ್ತಿಗೆ ಏನ್ ಮಾಡ್ತಿರ್ತಾರಮ್ಮ? ಒಬ್ಬಟ್ಟು ಮಾಡ್ತಾ ಇರ್ತಾರೆ. ನಮ್ಮ ಮನೇಲಿ ಯಾಕಮ್ಮ ಹೆಣ್ಮಕ್ಳು ಏನು ನಾವ್ ಸೋಮವಾರ ಮಾಡೋದು. ಮನೇಲಿ ಏನಾದ್ರು ಅಡ್ಗೆ ಮಾಡಿದ್ಯಾ? ಇವಾಗ ತಿಂತಾರದೇನು? ಏನು ಅನ್ನ ಸರ್ ಯಾವಾಗ್ಲೂ ತಿನ್ನೋದೇ, ಇವತ್ತು ತಿನ್ನೋದಾ? ಆಮೇಲೆ ಮನೆಗೆ ಏನ್ ಕೂತಿರಲಿಲ್ಲ, ನಾವ್ ಅಂಗಡಿಗೆ ಹೋಗಿ ಅದಕ್ಕೆ ರವೆ ಇಡ್ಲಿ ತಂದಿದ್ದು. ಅದಕ್ಕೆ ರವೆ ಇಡ್ಲಿ ತಿಂದಿದ್ದು. ನಿಂಗೇನ್ ದುಡ್ಡು ಜಾಸ್ತಿ ಆಗೈತಾ? ರವೆ ಇಡ್ಲಿ ತರಕ್ಕೆ ಮನೇಲಿ ಅನ್ನ ಸಾರು ಮಾಡಿಲ್ವಾ? ಸಾಲ ತೀರಿಸ್ಕೊಡೋ ಅಂದ್ರೆ ರವೆ ಇಡ್ಲಿ, ಹೋಟ್ಲಿಗೆ ಹೋಗೋದು ರವೆ ಇಡ್ಲಿ ತರೋದು. ಸಾಲ ತೀರಿಸ್ಕೊಳ್ಳೋ ಅಂದ್ರೆ ರವೆ ಇಡ್ಲಿ ತರಕ್ ಹೋಗ್ತೀಯ. ನಮ್ಮ ಮನೇಲಿ ಒಬ್ಬಟ್ಟು ಮಾರಿಲ್ಲ, ಒಬ್ಬಟ್ಟು ಮಾಡಿಲ್ಲ. 11ನೇ ತಾರೀಕು ಮಾಡ್ತೀವಿ ಹಬ್ಬ. 11ನೇ ತಾರೀಕು 11ನೇ ತಾರೀಕು ತಾನೆ. ಅದಕ್ಕೆ ನೀನೇನ್ ಮಕಾಲ ಡೈಗಲ್ ಹಾಕೊಂಡ್ ಮಕ ಮಾಡ್ಕೊಂಡು ಅದೇ ಮಾಡ್ಬಿಡ್ತೀನಿ ನೀನು. ಹೆಂಗೋ ಮಾಡ್ತಾ ತಿನ್ಬೇಕು ತಾನೆ. ಒಂದೊಂದು ಇಡ್ಲಿ ತಿಂದು ಏನಾಗಲ್ಲ, ಬರೀ ಎಲ್ಲ ಎಣ್ಣೆ ತಿನ್ನಮ್ಮ. ಒಂದ್ ಪೀಸ್ ಇಲ್ಲಿ ನಿಮ್ಗೆ ತಂದಿದ್ದೀರಿ, ಎಲ್ಲಾರ್ಗು ಒಂದೊಂದು ತಂದಿದ್ದೀನಮ್ಮ. ಹೋಟ್ಲು ರುಚಿ ಚೆನ್ನಾಗಿ ಹೊಸ ಹೋಟ್ಲು ಓಪನ್ ಇತ್ತು ಇವತ್ತು. ಆಪರ್ಚುನಿಟಿ ಸಿಕ್ತು. ಸಿಗ್ತೈತೆ. ಸಾಲ ತೀರಿಸ್ಕೊಂಡ್ರೆ ನ್ಯಾಯವಾಗಿ ಬರೇ. ನಾನೇನ್ ಮಾಡ್ದೆ ಈಗ? ತಪ್ಪ. ಸಾಯಂಕಾಲ ಮಾಡ್ತೀನಿ ನಾನು ಮಧ್ಯಾಹ್ನಗೆ. ಏನು? ಅಲಸಂಡೆ ಕಾಳು ಗೊಜ್ಜು, ಹೆಸರು ಬೇಳೆ ಪಾಯಸ, ಅನ್ನ ಸಾಂಬಾರು. ನಂಗೆ ಬೇಡ, ನಂಗೆ ಒಬ್ಬಟ್ಟೆ ಬೇಕು. ಒಬ್ಬಟ್ಟು ಮಾಡ್ಕೊಡ್ಮ. ಇವಾಗ ಮಾಡಲ್ಲ, ನಾನು ಸೋಮವಾರ ಮಾಡ್ತೀನಿ ಅಂತ ಹೇಳಿಲ್ವಾ? ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಎಲ್ರೂ ಮನೇಲಿ ಹೆಂಗಂಗೂ ಇರುತ್ತೆ. ನಮ್ಮ ಮನೇಲಿ ನೋಡ್ರಿ ಎಷ್ಟು ಡಬ್ಬ ತರ ಇದೆ. 3 ಹೆಣ್ಮಕ್ಳಿಗೆ ಹೇಳಿದ್ದಾರೆ, ನಿಮ್ ನೋಡ್ರ 4 ಜನ ಇದ್ರೆ ಏನೋ ಮಾಡೋದಲ್ಲ. ಕತ್ತೆ ಹಾಕ್ಬಿಟ್ಟು ಪೂಜೆ ಮತ್ತೆ ಅದು ಆಗೋತಪ್ಪ. ಆಮೇಲೆ ಹೊರಗೆ ತಗೊಳ. ನೀನ್ ನಂಗೆ ಕೆಲಸ ಹೇಳ್ಬೇಡ, ಅದು ನೀನೇ ತಿಂದು ಬಿಡತ್ತ. ಆಗಲ್ಲ. ನೀನ್ ಎದ್ದೋಗ ಹಾಕೋ. ಐ ಹೇಟ್ ಯು ಟೂ ಮಚ್. ಸಂಜೆ ಪಂಚೆ
ಐಡಿಯಾ ಕೊಟ್ಟಿದ್ವಿ ವಿಡಿಯೋ ಇಟ್ಕೊಳ್ಳಲ್ಲ ಅವಳು ವರ್ಷದಕ್ಕ ನೀನ ನನ್ನ ಮಾನದಿಂದಲೇ ಬಿದ್ದಾರ ಇವರು ಪ್ಯಾಂಟ್ ಹಾಕಿರೋದು ಕಾಣ ಪಂಚ ಹಾಕೋ ಏಮಂತ ಏನಿಲ್ಲ ಪ್ಯಾಂಟ್ ಮೇಲೆ ಹಾಕೊಡು ಆಯ್ತು ಬಿಡಿ ಆಯ್ತು ನಿನ್ಗೋಸ್ಕರ ಅಷ್ಟು ಮಾಡ್ತೀನಿ ಬರೀ ಇವನು ಈ ರಷ್ಯಾ ಮಾತು ಒಬ್ಬನ ಮಾತೆ ಕೇಳೋದು ನನ್ನ ಮಾತೆಲ್ಲ ಕೇಳೋದೇ ಇಲ್ಲ ಅಂತಾನೆ ಏನಂತ ನಿನ್ನ ಹೀರೋ ತರ ತೋರಿಸ್ತೀನಿ ಅಂತ ಹೇಳ್ತಿರೋದು ಏವಂತ ನಿನ್ನ ನೋಡಿ ಎಷ್ಟು ಹುಡುಗಿರು ಲೈನ್ ಹಾಕ್ಬೇಡ ನಿನ್ಗೆ ಫುಲ್ ಹ್ಯಾಂಡ್ಸಮ್ ಆಗಿ ಕಾಣ್ಬೇಕು ತಾನೆ ಕಾಣಲ್ಲ ನೋಡ ಸೀರಿಯಸ್ ಕಾಣಲ್ಲ ಅಷ್ಟೇ ಅಷ್ಟೇ ಒಳಗಡೆ ಪ್ಯಾಂಟ್ ಸ್ವಲ್ಪ ಆಗೋಯ್ತು ಅಯ್ಯೋ ಅದೇನ್ ಕಿಸಿ ತೊಳಗಳು ಅಂತ ಅವ್ನು ಹಿಡ್ಕೊಂಡು ಹೋಗುತ್ತೆ ಅಲ್ಲ ನಿಮ್ ಬಾರಿ ಪಸಂದ್ ಸರಿ ಆಯ್ತು ಇವನು ಇಲ್ಲಿ ಡಾರ್ಕ್ ಆಗಿ ಬರ್ತಿದ್ದ ಅಂತ ಇಲ್ಲಿ ಟಾರ್ಚ್ ಆನ್ ಮಾಡಿಕೊಂಡಿದೀವಿ ಸ್ವಲ್ಪ ಬೆಳ್ಳ ಕಾಣ್ಲಿ ಅಂತ ಫುಲ್ ಫ್ಲೆಕ್ಸ್ ಮಾಡ್ಕೊಂತವ್ ನಂಗೇನೆ ಹೆಂಗಪ್ಪ ಫ್ಲೆಕ್ಸ್ ಮಾಡೋದು ಅಕ್ಕ ತಂಗಿದ್ದಾರೆ ಸ್ವಲ್ಪ ನೀವು ರೀಲ್ ಸ್ಟಾರ್ಟ್ ಮಾಡ್ಕೊಂಡ್ರೆ ನಾವು ಮುಂದುವರ್ಸ್ಕೊಳ ಏನ್ ಮುಂದುವರ್ಸ್ತೀಯಾ ಕಂಪ್ಲೀಟ್ ಮಾಡಿ ಸೆಂಟೆನ್ಸ್ ಬಾರ ಬಾರ ಆಯ್ತು ನೀನ್ ಬೆಳ್ಳಕ್ಕಂತಿದ್ಯಾ ನೀನು ಸುಂದರ ಸುರ ಸುಂದರ ಫುಲ್ಲು ಹ್ಯಾಂಡ್ಸಮ್ ಅಕ್ಕಂತ ನಮ್ಮ ಹೇಮಂತ್ ಇವತ್ತಂತೂ ನೋಡಿ ಪಾಪ ಪವಿ ಎಷ್ಟು ಎಫರ್ಟ್ಸ್ ಆಗ್ತಾಳೆ ಹೇಮಂತ್ಗೋಸ್ಕರ ಬೆಳ್ಳಕ್ ಕಾಣ್ಲಿ ಅಂತ ರೀಲ್ಸ್ಗೆ ಇಷ್ಟ ಹೊತ್ತಲ್ಲೇ ಇಟ್ಕೊಂಡ್ಬಿಟ್ಟು ಆಯ್ತು ಬೇಗ 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 ಟೈಮ್ ಇಲ್ಲ ಇನ್ನ ಬೇರೆ ಕಡೆ ಅಪಾಯಿಂಟ್ಮೆಂಟ್ ಏನ್ ಬೆಳ್ಳಕ್ಕಂತಿದೆ ಹೇಮಂತ ಇರು ಹೇಮಂತ ಇಲ್ಲ ಇದ್ಬಿಡು ಇವತ್ತು ಕಾಲೇಜ್ ಇಲ್ಲ ತಾನೆ ನಾಳೆ ಐತೆ ರಜಾ ಹಾಕು ನಾಳೆ ಒಂದಿನ ರಜಾ ಹಾಕಿಲ್ಲ ಅಂದ್ರೆ ಏನೋ ಅನ್ಕೊಂಡ್ಬಿಡ್ತಾರೆ ಬೇಡಮ್ಮ ಯಾಕೆ ನಾಳೆ ಏನೇ ರಕ್ಷಾಬಂಧನಲ್ಲಿ ಏನ್ ಅನ್ಕೊಂತಾರೋ ಎವ್ರಿ ಒನ್ ಥಿಂಕ್ ಇನ್ ಡಿಫ್ರೆಂಟ್ ವೇ ಇವನು ಕಾಲೇಜ್ಗೆ ಹೋಗಿಲ್ಲ ಅಂದ್ರೆ ಹುಡುಗಿರಿಂದ ಭಯ ಪಟ್ಕೊಂಡು ಯಾರು ರಾಖಿ ಕಟ್ಬಿಡ್ತಾರೆ ಅಂತ ಮನೇಲೆ ಅವನೇ ಬಂದಿಲ್ಲ ಅನ್ಕೊಂತಾರೆ ಅಂತ ಓ ಹಂಗೆ ಈಗಿನ ಕಾಲದ ಮಕ್ಕಳು ಫುಲ್ ಅಪ್ಗ್ರೇಡ್ ಆಗ್ಬಿಟ್ಟವ್ರ ಅಪ್ಗ್ರೇಡ್ ಏ ಬಾರೋ ನೀನ್ ಅಪ್ಡೇಟ್ ಇಲ್ವಾ ನಾನು ಹುಡುಗಿನ ಇಷ್ಟಪಡ್ತೀನ ಏನ್ ಅನ್ಕೊಂಡಿದ್ಯಾ ನೀನನ್ನ ಯಾಕೆ ನೀನು ಹುಡುಗನ ಇಷ್ಟಪಡ್ತೀಯ ಹುಡುಗಿನ ಇಷ್ಟಪಡ್ತೀರಾ ನಿಮ್ ಬಿಟ್ಟು ನಾನು ಹುಡುಗನ ಇಷ್ಟಪಡೋದು ನೀನ್ ಹುಡುಗಿನ ಇಷ್ಟಪಡ್ತೀಯ ನಾನು ಹುಡುಗಿನ ಇಷ್ಟಪಡೋದು ಹುಡುಗನ ಇಷ್ಟಪಡೋದು ಅಯ್ಯೋ ಅಕ್ಕ ನೀನ್ ಏನ್ ಅನ್ನಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಅಲ್ಲಿ ಈ ಫ್ರೆಂಡ್ ಆಗಿರ್ಬೇಕು ಅವಾಗ ಹೇಳ್ತಿದೆ ಇನ್ನೊಂದು ಇಲ್ಲ ಕಿಸಿತಾನ ಹಂಗೇನೆ ಗೈಸ್ ಇಲ್ಲಿ ಇಷ್ಟೊಂದ್ ಜನ ಇಷ್ಟ ಕಷ್ಟಪಟ್ಟು ಏನೇನೋ ಮಾಡ್ತಾರೆ ಇವಳೇನೋ ಮಾಡ್ತಾಳೆ ಏನೇ ಇದು ಕಪ್ ಕೇಕ್ ಅಂತೆ ಓರಿಯೋ ಹೇಮಂತ ಪಂಚ ಹಾಕೊಂಡ್ ಪಾಪ ಏರ್ ಕಂಡೀಷನಿಂಗ್ ಆಗ್ತಾ ಇಲ್ಲ ನಾನು ಅದಕ್ಕೆ ಹೇಳ್ದೆ ಪ್ಯಾನ್ ಬಿಚ್ಚು ಬದನೆಕಾಯಿ ಪ್ಯಾನ್ ಬಿಚ್ಚು ಮತ್ತೆ ಹಾಕೊಬೇಕು ಅದಿನ್ನ ಕಷ್ಟ ನನ್ಗೆ ಪಾಪ ಏರ್ ಕಂಡೀಷನಿಂಗ್ ಆಗ್ತಿಲ್ವಂತೆ ಗೈಸ್ ಹೇಮಂತ ಎಲ್ಲೂ ಹೋಗ್ತಾ ಇಲ್ವಾ ಗಾಳಿ ಆಯ್ತಿರು ಹೋಗ್ಲಿ ಮಾಡೋಣ ಏಯ್ ಸೋಡಾ ಬಾರ ಇಲ್ಲಿ ಇವಳು ಮನೆಗ್ ಬಂದಾಗಿಂದ ಅಡ್ಗೆ ಮನೇಲೆ ಬಿದ್ದವಳ ಗೈಸ್ ಮಾಡ್ಕೊಂತಾಳೆ ತಿಂತಾಳೆ ಯಾರು ದಪ್ಪ ಆಗಲ್ಲ ಅಂಡ್ ವರ್ಷಿತಾ ಹೇಳಿದ್ಲು ನಾನು ಕುಂಕುಮ ಇಲ್ಲಿ ಇಕ್ಕೊಂಡಿದ್ದೀನಲ್ಲ ಏನೋ ಹೆವಿ ಡೀಸೆಂಟ್ ಆಗಿ ಕಾಣ್ತಿದ್ದೀನಂತೆ ಅವ್ಳ ಲಕ್ಷಣ ಅನ್ನೋದು ಬಂದ್ಬಿಟ್ಟಿದ್ಯಂತೆ ಏನೇನೋ ಹೇಳ್ತಾಳೆ ಗೈಸ್ ನೋಡಿ ಏನೂ ಇಲ್ಲ ಬಟ್ ಹಾ ನಾರ್ಮಲ್ ಹಿಂಗಿದ್ರು ಮದ್ವೆ ಆಗಿರೋರ ಅಮ್ಮ ಮದ್ವೆ ಆದ್ಮೇಲೆ ಎಷ್ಟು ಕಷ್ಟ ಜೀವನ ಇಷ್ಟ ಬೇಗ ಯಾರು ಮದ್ವೆ ಆಗ್ಬಾರ್ದು ನಾನು ಸುಮ್ಮನೆ ಹೇಳ್ತಿರ್ತೀನಿ ಬ್ಲಾಗ್ಸ್ ಅಲ್ಲಿ ನೀವು ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಬೇಡಿ ಆಯ್ತಾ ಸುಮ್ಮನೆ ನಮ್ಮ ಅಪ್ಪ ಅಮ್ಮ ರೇಕ್ಸೋಣ ಅಂತ ಮಾಡ್ತೀನಿ ಅಷ್ಟೇ ಅವರು ಸೀರಿಯಸ್ ಆಗಿ ತಗೊಳಕ್ ಬಿಡಲ್ಲ ಸೊ ನಿಮ್ಮನ್ನು ಸೀರಿಯಸ್ ಆಗಿ ತಗೊಂಬೇಡಿ ಜಸ್ಟ್ ಫಾರ್ ಫನ್ ಅಷ್ಟೇ ಅದು ಮದ್ವೆ ಅನ್ನೋದು ಮದ್ವೆ ಅನ್ಕೊಂಡಷ್ಟು ಈಸಿ ಅಲ್ಲ ಬೇಡ ಆ ಒಂದು ಆ ಎರಡು ಆ ಮೂರು
ಎಡಿಟ್ ಮಾಡ್ಬಿಡ್ರಿ ಸಿಂಹ ಪ್ಯಾಂಟ್ ಹಾಕೊಂಡ್ಬಿಟ್ಟೈತೆ ನಮ್ ಸಿಂಹ ನಮ್ಮನೆ ಗಂಡ್ಸು ನನ್ ತಮ್ಮ ಈ ನನ್ ಮಕ್ಳು ತಲೆ ಬೇಕೇ ಬೇಕು ಬೇಕಣ್ಣ ಬೇಕು ಏನಿಲ್ಲ ಬೇಕು ಒಂದ್ಸರಿ ಫೈನಲ್ ಏನು ಕಂಟೆಂಟ್ ಬೇಕು ಸುರ ಸುಂದರ ಪಂಚೆ ಪ್ಲೀಸ್ ಕೈಲಿ ನೋಡ್ಲಿ ಹಿಂಗಿರುತ್ತ ಪಂಚೆ ಇರೋದು ಉದ್ರೋಗ್ತದೆ ಪ್ಯಾಂಟ್ ಹೀರೋಯಿನ್ ತರ ಕಾಣಿಸ್ಬೇಕಾಗಿಲ್ಲ ಡೋಂಟ್ ಜಡ್ಜ್ ಮೀ ಆಯ್ತಾ ಹಿಂಗ್ ಬರ್ತೀಯಾ ಹೆಂಗೆ ಇಲ್ಲಿ ಇಟ್ಕೊಂಡು ನೀನು ಪಂಚೆ ಹಿಂಗ್ ಇಟ್ಕೊಂಡ್ ಬರ್ತೀಯಾ ಆಯ್ತಿರಪ್ಪ ಇವ್ಳು ಹೆಂಗ್ ನಡೀತ ನೋಡ್ಬಿಡ ಪಂಚೆ ಯು ಥಿಂಕ್ ಮ್ಯಾನ್ ಐ ಆಮ್ ಥಿಂಕಿಂಗ್ ಓನ್ಲಿ ಯು ಕಮ್ ಏನದು ನಾನು ಹಿಂಗ್ ನೋಡ್ದಮ್ಮ ಅವತ್ತು ಆ ಎರಡು ಆ ಮೂರು ಆ ನಾಲ್ಕು ಆ ಐದು ಆರಕ್ಕೆ ಬಿತ್ತು ಆರಕ್ಕೆ ಉದ್ರೋಯ್ತು ಓಕೆ ಇನ್ನೊಂದು ಸಿನಿಮಾ ಇನ್ನೊಂದು ಸಿನಿಮಾ ನಡೀರೋ ಏನು ಅಂದ್ರೆ ರೀ ಅಂತ ಕರಿಬೇಕು ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನು ಸತ್ತೋದಂಗ ಆಗೋಯ್ತಾ ಇದ್ದೀನಿ. ನಮ್ಗೆ ಇವಾಗ ಏನ್ ಜ್ಞಾಪನ ಮಾಡ್ತೀನಿ ಗೊತ್ತಾ ಏಮಂತ ನೀನ್ ನಿಂತ್ಕೊ ಸರಿ ನೀನ್ ಇಲ್ಬಾ ಪೈ ನೀನ್ ಇಲ್ಬಾ ನನ್ ದೊಡ್ಡ ಮಗಳು ಬೇಕಾ ನನ್ನಲ್ಲಿ ನನ್ ಚಿಕ್ಕ ಮಗಳು ಬೇಕಾ ನನ್ನಲ್ಲಿ ದೊಡ್ಡ ಮಗಳು ಬೇಡ ಚಿಕ್ಕ ಮಗಳು ಬೇಡ ನೀನೇ ಬೇಕು ನನ್ನತ್ತಿ ನಿನ್ಗೆ ಬೇಕು ಸಾಯಿಸ್ಬಿಡ್ತೀನಿ ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ ಏಮಂತ ಸುರ ಸುಂದರ ಎಲ್ರು ಅಕ್ಕಂದಿರ್ ನೀವು ನಮ್ಗೆ ಅವನಂತ ನೀವೆಲ್ಲ ನನ್ನ ಅಕ್ಕಂದಿರಿಗೆಲ್ಲ ಆಡ್ಬೇಡ್ರಿ ಏಮಂತ ಮಾನ ಭಂಗ ಆಗ್ತಿದೆ ಗೈಸ್ ಮಾನ ಭಂಗ ನೋ ನಾಟ್ ದಟ್ ಇಸ್ ಮ್ಯಾಟರ್ ಮ್ಯಾಟರಿ ಕಮ್ ಹಿಯರ್ ನಾನು ಹಾಕೊಂಡಿನ ಮಾನ ಮುಚ್ಚಿರಿ ಬ್ಯಾಂಡ್ ಹಾಕಿದಿನ ಬೇಗ ಬರ್ರಿ ಫ್ರೀ ಕತ್ತು ನೋಡ್ತಾಳೆ ಇವಳು ಬಂದ್ರೆ ಅವನ್ ಹೋಗ್ತಾನೆ ಅವ್ನ್ ಬಂದ್ರೆ ಇವಳು ಹೋಗ್ತಾರೆ ಇವ್ರದ್ದು ಆಗಲ್ಲ ಗುರು ಪೇಪರ್ ಸುಟ್ಟೋಗಲ್ಲ ಸುಟ್ಟೋಗುತ್ತೆ ಯಾರು ಗೊತ್ತು ಪೇಪರ್ ಇಲ್ಲಿ ಪೇಪರ್ ಗೈಸ್ ನನ್ನ ತಂಗಿ ಈ ತರ ಇತ್ತವಳೆ ಓವನ್ ಅಲ್ಲಿ ಪೇಪರ್ ಹತ್ಕೊಡಲ್ವ ಏನ್ ಹೇಳ್ತು ಅಲ್ಲ ಅಲ್ಲಿ ಉಷ್ಟ ಬಗ್ಗಂತ ದಗ್ಗಂತ ಹಚ್ಕೊಳುತ್ತೆ ಏನೋ ಮಾಡ್ತೀರಾ ನೀವು ಆಫ್ ಮಾಡೋ ನಾನು ಅಷ್ಟೇ ಮಾಡ್ದೆ 1 ನಿಮಿಷ ಇಕ್ಕಿದ್ದೇನೆ ಉಪ್ಪಾಯ್ತು ಐ ಮೀನ್ ಉಕ್ಕಾಯ್ತು ಕೇಕ್ ತಿನ್ಕೊಂಡಿದ್ದೀರಾ ಏಯ್ ಪಾಪ ನಮ್ಮ ಅನ್ಕಂಫರ್ಟಬಲ್ ಮಾಡ್ತಾ ಇದ್ರ ಬರ್ರಿ ಚೆನ್ನಾಗಿ ಬರ್ತೈತೆ ಗೈಸ್ ನನ್ನ ತಂಗಿ ಏನೋ ಟ್ರೈ ಮಾಡೋಳೆ ಅದು ಉಕ್ಕಿ ಅಷ್ಟು ಬರ್ತಿದೆ ಏನ್ ಮಾಡೋಳ ತಾಯಿನ ಸಂಧ್ಯಾ ಇವಾಗ ವರ್ಷದಿಂದ ಆಡಾಡ್ ನೀನು ಅಯ್ಯಮ್ಮ ಬೆಗ್ಗರ್ ಗರ್ಲ್ ಅಂತ ನಾನು ಲಕ್ಷಣವಾಗಿದ್ದೀನಿ ಅಂತ ಹೇಳೋದು ಶ್ವೇತಾ ಅವಾಗ್ಲೇ ಗೈಸ್ ನನ್ನ ತಂಗಿ ಚಾಕೋ ಲಾವಾ ಮಾಡಿದ್ದಾಳೆ ಅಂಡ್ ಲಾವಾ ಕೇಕ್ ಇಸ್ ನಾಟ್ ಲಾವಾಯಿಂಗ್ ಏನು ಬಿಸಿ ಮಾತ್ರ ಐತೆ ಬಟ್ ಟೇಸ್ಟ್ ಇವಾಗ ನೋಡಬೇಕು ಐ ಆಮ್ ಬ್ಯಾಕ್ ಟು ಸಂಧ್ಯಾ ನಾಟ್ ಸಂಧ್ಯಾ ಮ್ಯಾರಿಡ್ ವಿಮೆನ್ ಸೊ ಇವಾಗ ಟೇಸ್ಟ್ ಮಾಡುವಂಥ ಸಮಯ ಸ್ಪೂನ್ ತಗೊಂಬಾರೆ ನಮ್ಮ ಪವಿ ಅವಳು ಮಾಡಿರೋ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಅದು ರುಬ್ಬಿರೋದನ್ನ ಹಾಕೊಂಡು ಹಂಗೆ ಕುಡಿತಾವಳೆ ಎಂತ ಕಂತ್ರಿ ಪವಿ ಸೊ ಗೈಸ್ ಇದು ಅದು ಓವನ್ ಇಕ್ಕೋಕ್ಕಿಂತ ಮುಂಚೆ ಇದು ಹಿಂಗಿರುತ್ತೆ ಅದಾದ್ಮೇಲೆ ಹಂಗಾಗುತ್ತೆ ಇದನ್ನೇ ತಿನ್ಬೋದಲ್ಲ ಯಾಕೆ ಹಂಗೆ ತಿಂತ ಇದೆಯಾ ಹಂಗೆ ಕುಡಿತಾ ತಿನ್ಬೋದಲ್ಲ ಹಂಗಾಗಿ ಮಾಡ್ಕೊಂಡೆ ತಿನ್ನಲ್ಲ ವಶಿ
ಐ ಆಮ್ ಟೇಸ್ಟಿಂಗ್ ವರ್ಷಿ. ಚಾಕ್ಲೇಟ್ ಮಧ್ಯದಲ್ಲಿ ಐತೆ. ಚಾಕ್ಲೇಟ್ ಬೇಕು ನನಗೆ. ಇದೆಲ್ಲ ನೀನೇ ತಿನ್ಕೊ. ಅಯ್ಯೋ ವರ್ಷಿ, ಚಾಕ್ಲೇಟ್ ಮೆಲ್ಟ್ ಆಗಿಲ್ಲ ವರ್ಷಿ. ನಮ್ಮ ವರ್ಷದ ಕಪ್ ಕೇಕ್ ನನಗೆ ತುಂಬ ಇಷ್ಟ ಆಗೈತೆ. ನಂಗೆ ಚಾಕ್ಲೇಟ್ ಲಾವಾ ಇಷ್ಟ. ಚೆನ್ನಾಗೈತೆ. ಓಕೆ ಓಕೆ ಚೆನ್ನಾಗೈತಾ? ಇಲ್ಲ ನಾನು ತಿಂದು ಇದೆ ತಿಂದು ಹಂಗೆ ಚೆನ್ನಾಗಿತ್ತು. ಇದು ಮಿಲ್ಕ್ ಇಸ್ ಸೋ ಸ್ವೀಟ್. ಗೈಸ್, ನಾನು ಆ್ಯಕ್ಚುಲಿ ಒಂದು ಸಾಂಗಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕಿತ್ತು. ಬಿಕಾಸ್ ನಾನು ವರ್ಷಿ ಪವಿ 3 ಜನನೂ ಒಂದು ಡ್ಯಾನ್ಸ್ ಅಂತ ಯಾವುದು ಮಾಡಿರಲಿಲ್ಲ. ಸೊ ಏನೋ ಫಸ್ಟ್ ಟೈಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಡಮ್ಮ ಬಂದಿದೆ. ಸ್ಯಾಂಡಿ ಡಾಟ್ ಸಂಧ್ಯಾದಿಂದ ಕಲ್ಸಿದ್ ನಾನು. ಸ್ಯಾಂಡಿ ಅದು ಸಂಧ್ಯಾ, ನಾನು ಸ್ಯಾಂಡಿ. ಯಾಕೆ ಇರ್ಸ್ತೀರಿ ಹುಚ್ಚುಡ್ಗಿ? ಅಲ್ಲಿ ನೋಡಲ್ಲಿ ಎಷ್ಟು ಕೈ ತಗೊಳ್ಳೆ. ನಂಗೆ ಮದ್ವೆ ಆಗಿದೆ, ಇವಾಗಾದ್ರೂ ಅಕ್ಕ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ಸಕ್ಕಾಗಲ್ವಾ? ಏನ್ ಹುಡುಕ್ತಿದ್ಯೆ? ನಮ್ ಬಾವನೇ ಕಾಣಿಸ್ತಿಲ್ವಲ್ಲೇ? ಅಲ್ಲೆಲ್ಲೋ ಮೇಲೆ ಇರ್ತಾರೆ, ಕರಿಯೇ ಬಾವಾ. ಅಮ್ಮ ತಾಯಿ, ನಾನು ಎಂತೆಂಥ ಕರ್ಮಗಳನ್ನೂ ನೋಡಿದ್ದೀನಿ, ಏನೂ ಆಗಿರ್ಲಿಲ್ಲ. ಆದ್ರೆ ಹಿಂಗ್ ನುರಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ನನ್ನ ಕಣ್ಣು ಹಿಂಗ್ ಹೋಗಕ್ಕಿಂತ ಮುಂಚೆ ಹೋಗ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಾಗಿರೋದು ಒಂದು ಲೈಕ್, ಶೇರು, ಕಮೆಂಟ್, ಲಾಸ್ಟ್ ಬಟ್ ನೋಡಿದ್ರಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕೆ ಹೋಗ್ಬೇಡಿ. ಆ್ಯಂಡ್ ಈ ಥರನೇ ಫನ್ನಿ ವ್ಲಾಗ್ಸ್ ಮಾಡ್ತಾನೆ ಇರ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಡೈಲಿ ಅಟ್ 6 o'clock ಸಂಧ್ಯಾ ವ್ಲಾಗ್ಸಲ್ಲಿ ಸಂಧ್ಯಾ ವಿಡಿಯೋ ಅಪ್ಲೋಡ್ ಮಾಡೋದನ್ನ ಮಿಸ್ ಮಾಡಲ್ಲ. ಸೊ ನನ್ನ ಎಫರ್ಟ್ಸ್ಗೆ ನೀವು ನನಗೆ ಲೈಕ್, ಶೇರ್, ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಮಾಡಿ. ಆ್ಯಂಡ್ ಬಾಯ್, ಮತ್ತೆ ಸಿಗುವ. ಥ್ಯಾಂಕ್ ಯು.